ಇನ್ನು ಶಿರಸಿಯಿಂದ ಭೀಮಣ್ಣ ನಾಯ್ಕೆ ಕಾಂಗ್ರೆಸ್ ಟಿಕೆಟ್ ಹಿನ್ನೆಲೆಯಲ್ಲಿ ಟಿಕೆಟ್ ಆಕಾಂಕ್ಷಿ ವೆಂಕಟೇಶ್ ಹೆಗಡೆ ಹೊಸಬಾಳೆ ಬಂಡಾಯವನ್ನು ಎದ್ದಿದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಇವರೆಲ್ಲ ಈ ತರ ಘೋಷಣೆ ಮಾಡಿಕೊಂಡ ಮೇಲೆ ಪಕ್ಷದ ನಾಯಕರು, ಅದರಲ್ಲೂ ಪ್ರಮುಖವಾಗಿ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಅವರು ಇವರನ್ನ ಯಾವ ತರ ಸಮಾಧಾನ ಪಡಿಸ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ಶಿರಸಿ ಸಿದ್ದಾಪುರ ಕ್ಷೇತ್ರದಿಂದ ಬಂಡಾಯವಾಗಿ ನಾನು ಅಖಾಡಕ್ಕೆ ಇಳಿತೀನಿ ಅಂತ ಹೇಳಿ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ. ವೆಂಕಟೇಶ್ ಹೆಗಡೆ ಅವರು 25,000ಕ್ಕೂ ಅಧಿಕ ಮತಗಳಿಂದ ತಾನು ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲೂ ಅವರು ಇದ್ದಾರೆ. ಶಿರಸಿ ಕ್ಷೇತ್ರದ ಜನರು ಹೊಸ ಮುಖ ಬಯಸಿದ್ದು ಅಭಿವೃದ್ಧಿಗಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿ ವೆಂಕಟೇಶ್ ಹೆಗಡೆ ಅವರು ಘೋಷಣೆಯನ್ನ ಮಾಡಿಕೊಂಡಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಆದರೆ ಭೀಮಣ್ಣ ನಾಯ್ಕ ಅವರಿಗೆ ಟಿಕೆಟ್ ಸಿಕ್ಕಿದ್ರಿಂದ ಈಗ ಬಂಡಾಯ ಹೇಳ್ತೀನಿ ಅಂತ ಘೋಷಣೆ ಮಾಡಿಕೊಂಡಿದ್ದಾರೆ. ದ್ರೋಹವನ್ನು ಮಾಡ್ತೇನೆ, ನಾನು ನನ್ನ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿದ್ದೆ. ನನಗೆ ಪಕ್ಷ ಮತ್ತು ಪಕ್ಷದ ಸಿದ್ಧಾಂತಗಳು ಇದು ಸರಿ ಇರಬೇಕು, ಇದನ್ನು ಸರಿ ಮಾಡಬೇಕು, ಸಾಮಾಜಿಕ ನ್ಯಾಯ ಸಿಗಬೇಕು ಜನರಿಗೆ ಹೇಳುವಂಥದ್ದು ನನ್ನ ಅಭಿಪ್ರಾಯ. ಆ ಕಾರಣದಿಂದಲೇ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಒಬ್ಬನು ಕ್ಯಾಂಡಿಡೇಟು ಅಂತ ಹೇಳ್ಕೊಟ್ಟಿದ್ದೇನೆ. ನಾವು 7 ಜನ ಇದ್ವಿ, ಯಾರಿಗಾದ್ರೂ ಮಾಡ್ಬೋದಿತ್ತಲ್ಲ ಮತ್ತೊಬ್ಬರಿಗೆ. ನಾವು ಸಹಿತ 2 ಲಕ್ಷ ಕೊಟ್ಟಿಲ್ಲ. ಈ ಜನತೆಯಲ್ಲಿಗೆ ನಾನು ಹೋಗ್ತೀನಿ, ಜನರ ಹತ್ರ ಕೇಳ್ತೀನಿ. ನಾನು ಒಬ್ಬನು ಕೃಷಿಕ, ಪಕ್ಷಕ್ಕೆ ಯಾವುದೇ. ಇನ್ನು ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿಗೆ ಟಿಕೆಟ್ ಕೊಟ್ಟಿರೋದಕ್ಕೆ ಬಂಡಾಯ ಶುರುವಾಗಿದೆ. ಕಾಂಗ್ರೆಸ್ ಅಲ್ಲಿ ಹಿಂದೂಗಳೊಬ್ಬರಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡಬಹುದಾಗಿತ್ತು ಅಂತ ಮಾಜಿ ಎಂಎಲ್ಸಿ ಟಿಕೆಟ್ ಆಕಾಂಕ್ಷಿ HR ಶ್ರೀನಾಥ್ ಹೇಳಿದ್ದಾರೆ. ಏಪ್ರಿಲ್ 19ರವರೆಗೂ ನಾವು ವೇಟ್ ಮಾಡಿ ನೋಡ್ತೀವಿ, ಇಷ್ಟರಲ್ಲೇ ಬೆಂಬಲಿಗರ ಸಭೆಯನ್ನ ಕರೆದು ಮುಂದಿನ ತೀರ್ಮಾನವನ್ನ ಕೈಗೊಳ್ಳಬೇಕಾಗತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಒಬ್ಬ ನಿಷ್ಠಾವಂತ ಕಾರ್ಯಕರ್ತರಾಗಿ ಮಾತಾಡ್ತೀವಿ, ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋ ಒಂದೇ ಉದ್ದೇಶ. ಗಂಗಾವತಿ ಒಂದೆಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಲೆ ಇದೆ. ಕಾಂಗ್ರೆಸ್ ಬರಬೇಕು. ಗಂಗಾವತಿಯಲ್ಲಿ ನಾನು ಮತ್ತು ಮಲ್ಲಿಕಾರ್ಜುನ ಇಬ್ಬರು ಕೂಡ ಆಕಾಂಕ್ಷಿಗಳಾಗಿದ್ವಿ. ಆದರೆ ಇವತ್ತು ಹೈಕಮಾಂಡ್ಗೆ ಸ್ಪಷ್ಟವಾಗಿ ನಾವು ತಿಳಿಸಿದೆ, ಯಾವುದೇ ಪರಿಸ್ಥಿತಿಯಲ್ಲಿ ಗಂಗಾವತಿ ಇಕ್ಬಾಲ್ ಅನ್ಸಾರಿ ಕೊಡಬೇಡ್ರಿ, ಸೋಲತ್ತು ಕಟ್ಟಿದ್ದು. ನಾವು ಅಲ್ಪಸಂಖ್ಯಾತರನ್ನು ಬೆಳೆಸಬೇಕು. ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಕೂಡ ನಾವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ರಿಗೂ ಅಧಿಕಾರ ಕೊಡಬೇಕು. ಆಂಜನೇಯ ಹುಟ್ಟಿದ ಕ್ಷೇತ್ರ ಮತ್ತು ಹಿಂದೆ ಇಕ್ಬಾಲ್ ಅನ್ಸಾರಿ ಅವರು ಕೆಲವು ನೆಗೆಟಿವ್ ಪಾಯಿಂಟ್ಸ್ ಕೂಡ ಇದೆ ಅವ್ರ ಮಂತ್ರಿಗಳಿದ್ದಾಗ. ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಟಿಕೆಟ್ ಹಂಚಿಕೆ ಟೆನ್ಷನ್ ಜೋರಾಗಿ ನಡೀತಾ ಇದೆ. ದೆಹಲಿಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು ನಡೀತಾ ಇದೆ. 2 ದಿನ ದೆಹಲಿಯಲ್ಲಿ ಕೇಂದ್ರ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಬಿಎಸ್ವೈ ಸೇರಿ ಸಂಸದೀಯ ಮಂಡಳಿ ಸದಸ್ಯರು ಪಾಲ್ಗೊಂಡಿದ್ದಾರೆ. ಹೆಸರನ್ನ ಕೈ ಬಿಡದಂತೆ ಹಿರಿಯ ನಾಯಕರು ಎಸ್ಪೆಷಲಿ ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಜಗದೀಶ್ ಶೆಟ್ಟರ್, ಗೋವಿಂದ ಕಾರಜೋಳ, ಬೋಪಯ್ಯ, ಕೆಎಸ್ ಈಶ್ವರಪ್ಪ ಅವರು ತಮ್ಗೆ ಈ ಸಲ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿ ಲಾಭಿಯನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಹೇರ್ತಾ ಇದ್ದಾರೆ. ಹಲವು ಶಾಸಕರಿಗೂ ಕೂಡ ಈ ಬಾರಿ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆಗಳಿದೆ. ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಸಿಎಂ ಕೂಡ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಿದ್ರು. ಅಚ್ಚರಿ ಅಭ್ಯರ್ಥಿಗಳ ಆಯ್ಕೆ ಈ ಸಲ ಆಗುತ್ತೆ ನೋಡ್ತೀರಿ ಅಂತ ಹೇಳಿದ್ರು. ಇದ್ರ ಮಧ್ಯದಲ್ಲಿ ಬಣಬಡಿದಾಟ, ಸರ್ವೆ ಆಧಾರದ ಮೇಲೆ ಬಿಜೆಪಿಯವರು ಟಿಕೆಟ್ ಅನ್ನ ಅನೌನ್ಸ್ ಮಾಡ್ತಾರೆ ಅನ್ನೋ ಲೆಕ್ಕಾಚಾರಗಳಿದೆ. ಈಗ ಗೆಲುವೊಂದೇ ಮಾನದಂಡ ಬಿಜೆಪಿಯವರಿಗೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡೋದಕ್ಕೆ. ಅದರಲ್ಲೂ ಪ್ರಮುಖವಾಗಿ ಬಿಜೆಪಿಯಲ್ಲಿ ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗೋದ್ರಿಂದ ಸೊ ಈಗ ಹಿರಿಯ ನಾಯಕರು ತಮ್ಮನ್ನು ಕೈ ಬಿಟ್ಬಿಡ್ತಾರೆ ಅಂತ ಹೇಳಿ ಹೇಗಾದ್ರೂ ಮಾಡಿ ಈ ಸಲ ಟಿಕೆಟ್ ಅನ್ನ ಪಡ್ಕೊಳ್ಳೇಬೇಕು ಅಂತ ಹೇಳಿ ಜಿದ್ದಿಗೆ ಬಿದ್ದಂಗೆ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಈಗ ಅನೌನ್ಸ್ ಆಗೋಕ್ಕೂ ಮುಂಚಿತವಾಗಿ ಯಾರ್ಯಾರ ಮುಖಾಂತರ ಲಾಭಿ ಮಾಡಬೇಕು, ಒತ್ತಡ ಹೇರಬೇಕು, ಆ ಎಲ್ಲ ಪ್ರಯತ್ನಗಳನ್ನ ಹಿರಿಯ ನಾಯಕರು ಎಸ್ಪೆಷಲಿ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಅವ್ರ ಹತ್ರ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ. ಬಟ್ ಈಗ ಫಸ್ಟಿಗೆ JDS ಅವರು ಒಂದು ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದ್ರು. 2ನೇ ಲಿಸ್ಟ್ ಅವ್ರಿಗೆ ಕಗ್ಗಂಟಾಗಿರೋದು ಹಾಸನ ಕ್ಷೇತ್ರ. ಈಗ ಕಾಂಗ್ರೆಸ್ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ 2 ಲಿಸ್ಟ್ ರಿಲೀಸ್ ಆಗಿದೆ. 2ನೇ ಲಿಸ್ಟ್ ರಿಲೀಸ್ ಆದ್ಮೇಲೆ ಬಂಡಾಯ ಎದ್ದಿದ್ದಾರೆ. ಬಟ್ ಬಿಜೆಪಿ ಅವರು ಇನ್ನೂ ಕೂಡ ಒಂದು ಲಿಸ್ಟ್ ರಿಲೀಸ್ ಮಾಡಿಲ್ಲ. ಇದೇ ವಿಚಾರವಾಗಿ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಈಗ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ಇಲ್ಲಿ ಏಜ್ ಫ್ಯಾಕ್ಟರ್ ಕೂಡ ಮ್ಯಾಟರ್ ಆಗುತ್ತೆ ಬಿಜೆಪಿಯಲ್ಲಿ. ನೆಕ್ಸ್ಟ್ ಗೆಲುವಿನ ಮಾನದಂಡ, ಸರ್ವೆಯ ಮಾನದಂಡ ಎಲ್ಲ ಆಧಾರದ ಮೇಲೆ ಹಿರಿಯ ನಾಯಕರನ್ನ ಕೈ ಬಿಡೋ ಸಾಧ್ಯತೆ ಇರೋದ್ರಿಂದ ಯಾರ್ಯಾರಿಗೆ ಟೆನ್ಷನ್ ಶುರುವಾಗಿದೆ, ಒತ್ತಡಗಳು ಯಾವ ತರ ನಡೀತಾ ಇದೆ?
ಶರ್ಮಿತಾ, ಈಗಾಗಲೇ ಟಿಕೆಟ್ ಆಯ್ಕೆ ವಿಚಾರವಾಗಿ ರಾಜ್ಯ ಮಟ್ಟದ ನಾಯಕರು ಎಲ್ಲರೂ ಕೂಡ ದೆಹಲಿ ಪ್ರವಾಸವನ್ನ ಕೈಗೊಂಡಿರುವಂತದ್ದು. ನಾಳೆ ನಾಡಿದ್ದು 2 ದಿನಗಳ ಕಾಲ ಸಭೆ ಕೂಡ ನಡೀತಾ ಇದೆ. ಸಭೆಯಲ್ಲಿ ಟಿಕೆಟ್ ಆಯ್ಕೆ ವಿಚಾರವಾಗಿ ಅಂತಿಮವಾದ ನಿರ್ಧಾರ ಕೂಡ ಆಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ಈಗಾಗಲೇ 3 ಜನ ಏನು ಶಿಫಾರಸನ್ನು ಮಾಡಿದರೆ ಅದರಲ್ಲಿ ಒಂದನ್ನು ಆಯ್ಕೆ ಮಾಡುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡಲಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೊಂದು ಕಡೆ ಈಗಾಗಲೇ ಗುಜರಾತ್ ಮತ್ತೆ ಯುಪಿ ಮಾದರಿಯಲ್ಲಿ ಇಲ್ಲಿ ಟಿಕೆಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಅದು ಆ ಒಂದು ಚರ್ಚೆ ಬರೀ ಕೇವಲವಾಗಿ ಚರ್ಚೆಗೆ ಮಾತ್ರ ಸೀಮಿತ ಆಗಬೇಕು, ಅದನ್ನು ಅನುಷ್ಠಾನ ಮಾಡುವಂತ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬಾರದು ಅನ್ನುವಂಥದ್ದು ಕೆಲ ಬಿಜೆಪಿ ಹಿರಿಯ ನಾಯಕರ ಆಗ್ರಹವಾಗಿರುವಂತದ್ದು. ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಬಿಜೆಪಿಯ ಸಂಸದೀಯ ಮಂಡಳಿ ಸದಸ್ಯರಾಗಿದ್ದಾರೆ. ಅವ್ರ ಜೊತೆಗೂ ಕೂಡ ಒಂದಷ್ಟು ಜನ ಹಿರಿಯ ಶಾಸಕರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ರಾಷ್ಟ್ರೀಯ ನಾಯಕರಿಗೆ ನೀವು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಗುಜರಾತ್ ಮತ್ತೆ ಯುಪಿ ಮಾದರಿಯಲ್ಲಿ ಒಂದು ರೀತಿ ಹಿರಿಯರಿಗೆ ಕೊಟ್ಟು ಹೊಸಬರಿಗೆ ಟಿಕೆಟ್ ಕೊಟ್ಟಲ್ಲಿ ಅದಲ್ಲಿ ನಾವು ಬಂಡಾಯ ಹೇಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೂಡ ರವಾನೆಯನ್ನು ಕೂಡ ಮಾಡಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಈಗ ಗುಜರಾತ್ ಮತ್ತೆ ಯುಪಿ ಮಾದರಿಯಲ್ಲಿ ಟಿಕೆಟ್ ಅನ್ನು ಅಂದ್ರೆ ಹಿರಿಯರಿಗೆ ಒಂದಷ್ಟು ಜನರಿಗೆ ಕೊಡುವಂತ ನಿಟ್ಟಿನಲ್ಲಿ ಪಟ್ಟಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಮತ್ತೆ ಹೊಸಬರಿಗೆ ಟಿಕೆಟ್ ಕೊಡುವಂತ ವಿಚಾರದಲ್ಲೂ ಕೂಡ ಚರ್ಚೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ. ಈ ಎಲ್ಲಾ ವಿಚಾರಗಳ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನು ಮಾಡೋದ್ರ ಮುಖಾಂತರವಾಗಿ ಅಂತಿಮವಾದ ನಿರ್ಣಯವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಿರುವಂತದ್ದು. ಆದ್ರೆ ಈಗ ಕರ್ನಾಟಕ ರಾಜ್ಯವೇ ಬೇರೆ, ಉತ್ತರ ಭಾರತದ ರಾಜ್ಯಗಳೇ ಬೇರೆ, ಅಲ್ಲಿ ಭಾಷೆ ಕೂಡ ಇರುತ್ತೆ. ಮತ್ತೆ ಇಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ಇರುವಂತದ್ದು ಮುಖ್ಯವಾಗಿ ಪ್ರಾಂತ್ಯವಾರು ಮತ್ತೆ ಜಾತಿವಾರು ರಾಜಕಾರಣ ಮಾಡುವಂತದ್ದು. ಈಗಾಗಲೇ ಹಲವು ಹಿರಿಯ ಬಿಜೆಪಿಯ ನಾಯಕರು ತಮ್ಮದೇ ಜಾತಿಯ ಮುಖಾಂತರವಾಗಿ ತಮ್ಮ ಪ್ರಾಬ್ಲಮ್ ಅನ್ನ ಸಾಧಿಸಿದ್ದಾರೆ. ಒಂದ್ ವೇಳೆ ಏನಾರ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತಂದ್ರೆ ಆ ಒಂದು ಸಮುದಾಯ ಸಂಪೂರ್ಣವಾಗಿ ಬಿಜೆಪಿ ವಿರುದ್ಧವಾಗಿ ನಿಲ್ಲುವಂತ ಸಾಧ್ಯತೆ ಇದೆ. ಹೀಗಾಗಿ ಎಲ್ಲಾ ವಿಚಾರಗಳನ್ನ ಆಧಾರದ ಮೇಲೆ ಚರ್ಚೆಯನ್ನ ಮಾಡೋದ್ರ ಮುಖಾಂತರವಾಗಿ ಗುಜರಾತ್ ಮತ್ತೆ ಯುಪಿಯನ್ನ ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರದು ಕರ್ನಾಟಕದಲ್ಲಿ. ಆ ಒಂದು ವಿಚಾರದಲ್ಲಿ ನಿರ್ಣಯವನ್ನು ಕೈಗೊಳ್ಳುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಆದರೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ತೀರ್ಮಾನವನ್ನು ಕೈಗೊಳ್ಳುತ್ತಾರೆ ಅನ್ನುವಂಥದ್ದು ಈಗ ಸಾಕಷ್ಟು ಕುತೂಹಲ ಮೂಡಿಸಿದೆ. ಇದೇ ಒಂದು ವಿಚಾರ ಈಗ ಹಿರಿಯ ಶಾಸಕರಲ್ಲೂ ಕೂಡ ಟೆನ್ಷನ್ ಅನ್ನು ಮೂಡಿಸಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಕೃಷ್ಣ. ಈ ಕ್ಷಣದ ಅಪ್ಡೇಟ್ಸ್ಗೆ ದರ್ಶನ್ ಧ್ರುವ ಎದುರು ಅಭ್ಯರ್ಥಿಯನ್ನ ಹಾಕಲ್ವಾ ಜೆಡಿಎಸ್? ಈ ತರದ ಮಾತುಕತೆಗಳು ನಡೀತಾ ಇದೆ. ತಂದೆ ತಾಯಿಯನ್ನ ಕಳ್ಕೊಂಡು ದರ್ಶನ್ ಧ್ರುವ ಅನಾಥರಾಗ್ಬಿಟ್ಟಿದ್ದಾರೆ. ಈಗ ಅಭ್ಯರ್ಥಿಯನ್ನ ಹಾಕಬೇಕು ಬೇಡವೋ ಅಂತ ಹೇಳಿ ಜೆಡಿಎಸ್ ಚಿಂತನೆಯನ್ನ ನಡೆಸ್ತಾ ಇದೆ. ಧ್ರುವ ನಾರಾಯಣ ಸಾವು ಹಿನ್ನೆಲೆಯಲ್ಲಿ ಜೆಡಿಎಸ್ ಈ ಚರ್ಚೆ ನಡೆಸ್ತಾ ಇದೆ. ಇನ್ನು ನಿನ್ನೆಯಷ್ಟೇ ಕುಮಾರಸ್ವಾಮಿ ಹಾಗೇನೆ ಜಿಟಿಡಿ ಚರ್ಚೆಯನ್ನ ಮಾಡಿದ್ರಂತೆ. ಇವತ್ತು ತಾಯಿಯನ್ನು ಕೂಡ ದರ್ಶನ್ ಧ್ರುವ ಕಳ್ಕೊಂಡಿರೋದ್ರಿಂದ ಅಪ್ಪ ಅಮ್ಮನನ್ನ ಕಳ್ಕೊಂಡು ದುಃಖದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಅಭ್ಯರ್ಥಿ ಹಾಕಿ ಇನ್ನಷ್ಟು ನಾವು ನೋವನ್ನ ಕೊಡಬೇಕಾ ಅಂತ ಹೇಳಿ ಚರ್ಚೆಗಳು ಜೆಡಿಎಸ್ ನಲ್ಲಿ ನಡೀತಾ ಇದೆಯಂತೆ. ಹಾಗಾಗಿ ದರ್ಶನ್ ಭೇಟಿಯಾಗಿ ಸಮಾಧಾನವನ್ನ ಹೇಳಿದ್ದಾರೆ ಜಿಟಿ ದೇವೇಗೌಡರು ಹಾಗೇನೆ ಪ್ರತಾಪ್ ಸಿಂಹ. ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಟಿಕೆಟ್ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಪ್ರಚಾರವನ್ನ ಶುರು ಮಾಡಿದ್ದಾರೆ. ಧಾರವಾಡ ತಾಲೂಕಿನ ಶಿವಳ್ಳಿ ಗ್ರಾಮದ ದುರ್ಗಾದೇವಿ ದೇವಸ್ಥಾನದಿಂದ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ಈ ಬಾರಿ 70,000 ಮತಗಳ ಅಂತರದಿಂದ ಗೆಲ್ಲುವಂತ ವಿಶ್ವಾಸ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರಣ ಈಗ ವಿನಯ್ ಕುಲಕರ್ಣಿ ಅವರು ಯೋಗೀಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ಇರೋದ್ರಿಂದ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈ ಹಂತದಲ್ಲಿ ಅವರು ಧಾರವಾಡವನ್ನ ಪ್ರವೇಶ ಮಾಡಂಗಿಲ್ಲ, ಪ್ರಚಾರ ಕಾರ್ಯದಲ್ಲಿ ಅಲ್ಲಿ ತೊಡಗಂಗಿಲ್ಲ. ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಮೆಂಬರ್ಸ್, ಅದರಲ್ಲೂ ಅವ್ರ ಪತ್ನಿ ಶಿವಲೀಲಾ ಪ್ರಚಾರವನ್ನ ಆರಂಭ ಮಾಡಿದ್ದಾರೆ. ದಾವಣಗೆರೆ ತಾಲೂಕಿನ ಹೆಬ್ಬಾಳ ಟೋಲ್ ಬಳಿಯಲ್ಲಿ ಒಟ್ಟು 66 ಕೆಜಿಯ ಬೆಳ್ಳಿ ಬಟ್ಟಲನ್ನ ವಶಕ್ಕೆ ಪಡೆಯಲಾಗಿದೆ. ಬಿಎಂಡಬ್ಲ್ಯೂ ಕಾರ್ನಲ್ಲಿ ದಾಖಲೆ ಇಲ್ಲದೆ ಬೆಳ್ಳಿಯನ್ನ ಸಾಗಿಸಲಾಗ್ತಾ ಇತ್ತು. ಸುಮಾರು 39 ಲಕ್ಷ ರೂಪಾಯಿ ಮೌಲ್ಯದ ಬೆಳ್ಳಿ ಬಟ್ಟಲುಗಳನ್ನು ತಹಶೀಲ್ದಾರ್ ಡಾಕ್ಟರ್ ಅಶ್ವಥ್ ಹಾಗೇನೆ ಟೋಲ್ ಸಿಬ್ಬಂದಿ ಸೀಸ್ ಮಾಡಿದ್ದಾರೆ. ಇನ್ನು ಬಾಗೇಪಲ್ಲಿ ಚೆಕ್ಪೋಸ್ಟ್ ಅಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 2.5 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಸೀಸ್ ಮಾಡಲಾಗಿದೆ. 5 ಕೆಜಿ 585 ಗ್ರಾಂ ತೂಕದ ಚಿನ್ನವನ್ನ ವಶಕ್ಕೆ ಪಡೆಯಲಾಗಿದೆ. ಇದೀಗ ಇನ್ಫ್ರಾ ಮಾರ್ಕೆಟ್ ಅರ್ಪಿಸುವ ವೆದರ್ ರಿಪೋರ್ಟ್ ನೋಡೋಣ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.